ಜೋಡಾಗಿಯೋ ಬಾಯ್ ಶನಿ ಮುಂಡೆದೆ. ಈ ಎಲ್ಲ ಆಸ್ತಿಗೆ ಒಡತಿ ಆಗ್ಬೇಕಂತ ಹೇಳಿ ನಿನ್ನು ನಿಮ್ಮಕ್ಕನ್ನು ಸಹಿಸ್ಕೊಳಕತ್ತೇನಿ. ವಯಸ್ಸಾದ್ರೂ ನಿಮ್ಮಪ್ಪನ್ನ ಕಟ್ಕೋಬೇಕಂತ ಹೇಳಿ ಮನಸ್ಸು ಕಲ್ಲು ಮಾಡ್ಕೊಂಡೇನಿ. ಇಷ್ಟಾದ್ರೂ ನಿಮ್ಮಪ್ಪಗ ಬುದ್ಧಿ ಅನ್ನೋದಿಲ್ಲ. ಕನ್ನೆ ನೋಡಕ್ ಹೋಗ್ಯಾನ. ಹೋಗ ನೋಡಿ ಬಾ. ಈ ಇಡೀ ಆಸ್ತಿಗೆ ಒಡತಿ ಆಗೋದು ನಾನ. ಅದನ್ನ ತಪ್ಸಕ ಯಾರಿಂದನೂ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಇಷ್ಟೆಲ್ಲ ಕಷ್ಟ ಪಡ್ತಿರೋ ನನಗ ನಿಮ್ಮ ಕಾಟ ಅಂತೂ ತಡಿಯಾಕ ಆಗವಲ್ದ. ನಿಮ್ಮಪ್ಪನ ಜೊತೆ ನನ್ನ ಮದುವೆ ಆಗ್ಲಿ, ಆಮೇಲೆ ಅಕ್ಕ ತಮ್ಮಗೂ ಒಂದು ಗತಿ ಕಾಣಿಸ್ತಾನಿ. ಬರೀ ಅದ ಒಂದರಾಗ ಇನ್ನೊಂದ್ಸರಿ ಅವ್ವ ಅಂದ್ರ ಹಲ್ಲು ಮುರಿದು ಬಿಡ್ತಾನಿ. ನಿಮ್ಮವ್ವನ ಹೆಸರು ಕೇಳಿದ್ರೆ ಮೈ ಎಲ್ಲ ಉರಿತೈತಿ. ಎರಡು ಮಂದಿನೂ ಇದಿ ಮಾಡಿ ಹೋಗ್ಯಾಳ. ಮನಿ ಹಾಳಿ ತಾಯಿ ಇಲ್ಲ ತಬ್ಲಿಗೆ ಹೆಂಗ್ ಹೊಡಿತಾವಳ. ಈಕಿ ಕೈ ಸೇದ್ಲಿ ಇಷ್ಟಿಟ್ಕೊಂಡು ನಮ್ಮ ಯಜಮಾನ್ರನ್ನ ಮದ್ವಿ ಮಾಡ್ಕೋತಾಳಂತ. ಪಾಪ ಅವ್ರ ಮಕ್ಕಳಿಗೆ ಒಂದು ದಿನಾನು ಪ್ರೀತಿಯಿಂದ ಮಾತಾಡ್ಸಿಲ್ಲ. ನಮ್ಮ ಯಜಮಾನ್ರು ಒಂದ್ ವೇಳೆ ಈಕಿನ ಮದ್ವಿ ಮಾಡ್ಕೊಂಡ್ರ ಪಾಪ ಮಕ್ಕಳ ಕತಿ ಮುಗದ ಹೋಗತಿ. ಗೌಡ್ಶಾನಿ ಗೌಡ್ಶಾನಿ ಮತ್ತೇನಾರ ಕೆಲಸ ಉಳ್ಕೊಂಡೈತನ್ರಿ? ಇಲ್ಲ ಏನು ಕೆಲಸ ಇಲ್ಲ. ಅಡಿಗೆ ಮನೆಗೆ ಏನಾರ ಕೆಲಸ ಇರ್ಬೋದ, ನನಗ ಗುರ್ತಾಗೋದಿಲ್ಲ. ಅದನ್ನ ಬೇಕಾದ್ರೆ ಹೋಗಿ ನೋಡು. ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಆ ಹುಡುಗನ ಎತ್ಕೋ ಅಂದ್ರ ನಾನೇ ಎತ್ಕೊಳಂಗದೇನಿ. ಅದನ್ನ ಬಿಡ್ತಾಳ, ಆ ಹುಡುಗನ ಹಾಕೊಂಡ ಹೊಡಿತಾಳ. ನಾವು ನೋಡಿದ್ರ ಈ ಮನಿ ಆಳ ಹೆಚ್ಚಿಂದು ನಮ್ಮ ಕೈಯಾಗ ಏನು ಮಾಡಕ್ ಆಗೋದಿಲ್ಲ. ಆ ಭಗವಂತ ಇದಕ್ಕೆಲ್ಲ ಎಂದ ಕಡಿವಾಣ ಹಾಕ್ತಾನೋ ಗೊತ್ತಿಲ್ಲ. ಆದಷ್ಟು ಜಲ್ದಿ ಈ ಮಕ್ಕಳ ಮರಗ ಕೇಳೋರು ಯಾರಾದ್ರೂ ಒಬ್ರು ಈ ಮನ್ಯಾಗ ಬರ್ಲಿ ಅಂತ ಆ ದೇವರಲ್ಲೇ ಬೇಡ್ಕೋತೇನೆ. ಇದನ್ನ ಬಿಟ್ರೆ ನಮ್ಮ ಕೈಯಾಗ ಬೇರೆ ಏನು ಮಾಡಕ ಸಾಧ್ಯ ಇಲ್ಲ. ಬರೇ ಯಾವಾಗ ನೋಡಿದ್ರು ಹೊಲಸು ಬಾಯಿ ತಕ್ಕೊಂಡ ಇನ್ನೊಮ್ಮಿಂದ ಆಳ ಮಾರಿ ಕೆತ್ತಂಗ ಹೊಡಿತೀನಿ. ನನ್ನ ಮಗ ಎಷ್ಟೊತ್ತ ತಳಕತ್ತ ನನ್ನ ಬಂಗಾರ ಕೂಸ ಇಲ್ಲೈತಿ. ಅಪ್ಪ ದೇವ್ರ, ನನಗೆಂತ ಪರಿಸ್ಥಿತಿ ಕೊಟ್ಟಿ ನೀನು. ನನ್ನ ಮಗ ಅಳಕತ್ರ ಎತ್ತುಕೊಂಡು ಮುದ್ದಾಡುವಂತ ಶಕ್ತಿ ನನ್ನಲ್ಲಿಲ್ಲ. ನನ್ನ ಮಗನ ಹತ್ರ ಹೋಗ್ಬೇಕಂದ್ರ ಎಲ್ಲಿಂದ ತಂದು ತಾಯ್ತಾ ಕಟ್ಟಾರ. ಅವ್ರ ಹತ್ರ ಹೋದ್ರ ಬೆಂಕಿ ಇಟ್ಟಂಗಾಕತಿ. ಇಂತ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನನ್ನ ಗಂಡ ಮಕ್ಕಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು. ನನ್ನ ಕೈಲೇ ಏನು ಮಾಡಕ್ ಆಗ್ತಿಲ್ಲ. ಮುಚ್ಚು ಬಾಯಿ. ಅನಿಷ್ಟ ಮನಿ ಹಾಳಿ. ಅನಿಷ್ಟ ನನ್ನ ಮಗ ಅಲ್ಲ, ನೀನ. ನಿನಗ ಬಾಯಿಲೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಎರಡು ಇಟ್ಟಾಗ ನಿನಗ ಅರ್ಥ ಆಗುದು. ನನಗ್ ಬರೋ ಸಿಟ್ಟಿಗೆ ನಿನ್ನ ಇಲ್ಲೇ ಉರ್ಲಿ ಹಾಕ್ತಿದ್ದೆ. ಆದ್ರೂ ಇವ್ರ ತಾಂತ್ರಿಕ ಶಕ್ತಿ ಮುಂದೆ ನನಗ್ ನಿಲ್ಲಕ್ ಆಗವಲ್ದು. ಬಿಡಂಗಿಲ್ಲ. ನಿಮ್ಮನ ತಾಯಿ ಮಗಳನ್ನು ಮಣ್ಣಾಗ ಮಣ್ಣು ಮಾಡ್ಲಾರ್ದ ನಾನು ನಿಮ್ಮನೆ ಬಿಡೋದಿಲ್ಲ. ನನ್ನ ಮಗನಿಗೆ ಹೊಡೆದಿದ್ದು ಒಂದೊಂದು ಪೆಟ್ಟಿಂದು ಬಡ್ಡಿ ಸಮೇತ ಲೆಕ್ಕ ತಗೋತೀನಿ. ಇವತ್ತು ಬೆಳಗ್ಗೆಯಿಂದ ನಿನ್ನ ನೋಡಿ ನೋಡಿ ಒಂಥರ ಶನಿ ಹಿಡ್ದೈತಿ. ಸುಮ್ಮನೆ ಇದ್ರೆ ಚಲೋ ಆತ, ಇಲ್ಲಂದ್ರ ನಿನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿ ಬಿಡ್ತಾನೆ. ಕುತ್ತಿಗೆ ಹೆಚ್ಚುತ್ತೀಯ? ನಿನಗ ಸುಮ್ಮನೆ ಬಿಟ್ಟ ನಡೆಯಂಗಿಲ್ಲ. ನಿನಗ ಒಂದು ಗತಿ ಕಾಣಿಸ್ತಾನೆ. ಇಲ್ಲೇ ಮುದುಕಪ್ಪದಾನ, ಅವನ ಮೈಯಾಗ ಹೋಗಿ ಈಕಿನ ವಿಚಾರಿಸ್ತಾನೆ. ಎಲ್ಲ ಬೇವರ್ಸಿ ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ? ಗೌಡ್ಶಾನಿಯರ ಮುದುಕಪ್ಪ ಹೇಳ, ಏನ್ ಬೇಕಾಗಿತ್ತು? ಏನ್ ಇಲ್ರಿ ಗೌಡ್ಶಾನಿಯರ, ಆ ಹುಡುಗ ನೋಡಿದ್ರ ಆ ನಮ್ನಿ ಅಳಾಕತ್ತತಿ. ಪಾಪ ಮುಂಜೇಲಿಂದ ಸಂಭಾಳ್ಸಿರಿ. ನಿಮ್ಮಂತ ಹುಡುಗಿನ ಈ ಮನಿಗೆ ಸೊಸಿ ಆಗ್ಬೇಕ್ರಿ. ಆದ್ರ ಗೌಡ್ರು ನಿಮ್ಮನ್ನ ಯಾಕ ಮದ್ವಿ ಮಾಡ್ಕೊಳಕ ಒಲ್ಯ ಅಂತಾರ ಅಂತ ಗೊತ್ತಾಗವಲ್ರಿ. ಏನ್ ಮಾಡೋದ ಮುದುಕಪ್ಪ, ಒಳ್ಳೆಯವ್ರಿಗೆ ಕಾಲನ ಇಲ್ಲ ಅಂತೇನಿ. ಅದು ಖರೆ ಬಿಡ್ರಿ. ನಾನು ಒಂದ್ ಮುಂಜಾನೆ ಕೆಲಸಕ್ಕ ಬಂದಾಗಿಂದ ನೋಡಾಕುಂತೇನ್ರಿ. ಆ ಹುಡುಗನ ಅಷ್ಟು ಚಂದ ಜೋಪಾನ ಮಾಡಾಕತ್ತೀರಿ. ಆದ್ರೂ ಆ ಹುಡುಗ ನಿಮ್ಮನ್ನ ನಂಬಂಗಿಲ್ಲ ಅಂತತಿ. ಆ ಹುಡುಗ ನಂಬಿದ್ರಷ್ಟು ನನ್ನ ಬಿಟ್ರಷ್ಟೇ. ನನಗ್ ಬೇಕಾಗಿರೋದು ಈ ಇಡೀ ಆಸ್ತಿನ ಅನುಭವಿಸೋದು. ಗೌಡ್ಶಾನಿಯರ, ನಿಮಗ ಕೈ ಮುಗಿದ್ ಕೇಳ್ಕೊಂತೇನ್ರಿ. ನಮ್ ರಾಜನ್ ಗೌಡ್ರನ್ನ ನೀವು ಬಿಟ್ಟು ಬೇರೆ ಯಾವ ಹುಡುಗಿನೂ ಮದ್ವಿ ಮಾಡ್ಕೋಬಾರ್ದ್ರಿ. ಅಡ್ಡಿ ಇಲ್ಲ. ಈ ಮನಿ ಕೆಲಸದವನು ನನ್ನ ಪರವಾಗಿ ಮಾತಾಡಕತ್ತಾನ. ಮುದುಕಪ್ಪ, ನಿನಗಿರುವಷ್ಟು ತಿಳುವಳಿಕೆ ನಿಮ್ ರಾಜನ್ ಗೌಡ್ರಿಗಿಲ್ಲ. ಒಂದೇ ಹೆಂಡತಿ ದರಿದ್ರದಕ್ಕಿ ಎಂದಿ ಮನಿ ಕಾಲಿಟ್ಲ. ಪಾಪ ನಿಮ್ ಗೌಡ್ರು ನೆಮ್ಮದಿ ತಗೊಂಡ್ಲ. ಎರಡು ಮಕ್ಕಳ ಕೈ ಕೊಟ್ಟು ಹರ ಹರ ಶಿವ ಶಿವ ಆದ್ಲ. ನಾವ್ ಈ ಮಾತ್ ಕೇಳಿದ್ರ ಈಕಿ ನೆಲ್ಗಿನ ಕಟ್ ಮಾಡ್ಬೇಕ ಅನಸ್ತತಿ. ಹಾಳಾದಕ್ಕಿ ಹತ್ರ ಹೋಗಕ್ಕಾಗ್ಬಲ್ದ. ಯಾ ಮಾಂತ್ರಿಕನ್ ಕಡೆ ತಂತ್ರ ಅಂತ್ರ ಮಾಡಿ ಕಟ್ಕೊಂಡಾರೋ ಏನೋ ತಾಯಿ ಮಗಳ. ಅಷ್ಟಾದ್ರೂ ನಿಮ್ ಗೌಡ್ರಿಗೆ ಬುದ್ಧಿ ಬರವಲ್ದು. ಎರಡನೇ ಹೆಂಡತಿನಾದ್ರೂ ಚಲೋಕಿನ ನನ್ನಂಗ ಅದೃಷ್ಟ ತಗೊಂಡ ಹುಟ್ಟದಕ್ಕಿನ ಮದ್ವಿ ಮಾಡ್ಕೋಬೇಕನ್ನೋದು ಯಾವಾಗ ತಲೆಗೆ ಹೊಕ್ಕೇತೋ ಏನೋ.
ಹ್ಞೂನ್ರಿ ಗೌಡ್ಶಾನಿಯರ, ನಿಮ್ಮ ಆಸೆನ ನಮ್ಮ ಆಸೆ ಆಗೇತ್ರಿ. ಯಾಕಂದ್ರ ಹೆಣ್ಣು ದಿಕ್ಕಿಲ್ದೇ ಇರುವಂತ ಈ ಮನಿಗೆ ನಿನ್ನಂತ ಮಹಾಮಾರಿನ ಬೇಕ. ಮುದ್ಕಪ್ಪ ಏನಂದಿ? ಗೌಡ್ಶಾನಿಯರ, ನಾ ಅಂದಿದ್ದು ನಿಮ್ಗೆ ಕೇಳಿಲ್ಲನ? ನಿಮ್ಮಂತ ಮಹಾಲಕ್ಷ್ಮಿ ಅಂತ ಹುಡುಗಿನ ಈ ಮನಿಗೆ ಬೇಕು ಅಂದೆ. ಗೌಡ್ಶಾನಿಯರ, ಇನ್ನೊಂದು ವಿಷಯ ನಿಮಗ ಹೇಳುದ ಮರ್ತ್ಯ. ಏನದ? ಏನಿಲ್ಲ, ನಮ್ ಗೌಡ್ರಿಗೆ ನೀವಂದ್ರ ಇಷ್ಟಾನ. ಎಲ್ಲ ಸುಳ್ಳು. ನಿಮ್ ಗೌಡ್ರ ಒಂದು ಮಾತಾಡದೇ ಇಲ್ಲ ನನ್ನ ಜೊತೆ. ಇಲ್ರಿ ಗೌಡ್ಶಾನಿಯರ, ನಾ ಹೇಳೋದು ಖರೇನ. ನಿಮ್ಮನ್ ಕಂಡ್ರ ಗೌಡ್ರಿಗೆ ಬಹಳ ಇಷ್ಟ. ಆದ್ರ ಅದು ಹೆಂಗ್ ಹೇಳ್ಬೇಕನ್ನೋದ ತಿಳಿಯವಲ್ತ್ರಿ ನನಗ. ಮುದ್ಕಪ್ಪ ಏನನ್ನೋದು ನನ್ನ ಮುಂದ ಇದ್ದಿದ್ದಂಗ ಹೇಳ. ನಾವಲ್ರಿಪ್ಪ ಗೌಡ್ಶಾನಿಯರ. ಗೌಡ್ರಿಗೆ ಈ ವಿಷಯ ಗೊತ್ತಾದ್ರ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾರ. ಯಾಕಂದ್ರ ನನಗ ಯಾರ ಮುಂದೆ ಹೇಳಬೇಡ ಅಂದಾರ. ಮುದ್ಕಪ್ಪ ನಿನ್ನ ಕೈ ಮುಗಿತೇನೆ, ಏನಂದಾರ ಒಂಚೂರು ಹೇಳ. ಈಗ ನನ್ನ ದಾರಿಗೆ ಬಂದ್ಲ. ಗೌಡ್ಶಾನಿಯರ, ಅದು ಏನ್ ಇಲ್ರಿ. ಗೌಡ್ರು ಬಹಳ ಬೇಜಾರ್ ಮಾಡ್ಕೊಂಡಿದ್ರಿ. ಯಾಕ? ಯಾಕಂದ್ರ ನಮ್ ಗೌಡ್ರಿಗೆ ನೀವು ಮನಸ್ಸಿಗೆ ಬಂದಿರಿ, ನೋಡಾಕು ಚಂದದಿರಿ, ಜೊತೆಗೆ ಕೊಟ್ಟು ಸಾಲಿ ಕಲ್ತು ಬುದ್ಧಿವಂತ್ರ, ಈ ಮನಿಗೆ ಹೇಳಿ ಮಾಡಿಸ್ತಂಗದಿರಿ. ಮತ್ತ ಇಷ್ಟೆಲ್ಲ ಹೇಳೋರು ನಾನು ಕೂಡ ಯಾಕೆ ಮಾತಾಡಂಗಿಲ್ಲ? ಯಾಕಂದ್ರ ಗೌಡ್ರು ಮೂಢನಂಬಿಕೆನ ಒಟ್ಟ ನಂಬಂಗಿಲ್ಲ. ಹ್ಞೂನ್ರಿ ಗೌಡ್ಶಾನಿಯರ, ನೀವು ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಅವ್ವಾರು ಸೇರಿ ಮೈ ಮೇಲೆ ಏನ ಒಂದ್ ಅಂತರ ಕಟ್ಕೊಂಡಿರಂತ. ನಾವಂತ್ರ ಕಟ್ಕೊಂಡಿದ್ದ ರಾಜು ಮಾವ್ಗ ಹೆಂಗ್ ಗುರ್ತಾತ? ಗೌಡ್ರಿಗೆ ಹೆಂಗ್ ಗುರ್ತಾತು ಅಂತ ವಿಚಾರ ಮಾಡಕತ್ತೀರೇನ್ರಿ ಗೌಡ್ಶಾನಿ? ಗೌಡ್ರು ನೀವ್ ಅಂತ್ರ ತಂತ್ರ ಕಟ್ಕೊಳ್ಳೋದು ನೋಡಿ ಬಹಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ರಿ. ಹೌದಾ? ಹ್ಞೂನ್ರಿ ಗೌಡ್ಶಾನಿಯರ, ಗೌಡ್ರಿಗೆ ಇವೆಲ್ಲ ಸುತಾರಾಮ್ ಹಿಡ್ಸಂಗಿಲ್ಲ. ಗೌಡ್ರು ಅನ್ನಕತ್ತಿದ್ರು ನಮ್ಮ ಮಂದಾಕಿನಿ ಎದ್ರಾಗೂ ಕಡಿಮೆ ಇಲ್ಲ. ಆದ್ರ ಆಕಿ ಮೈ ಮೇಲೆ ಅಂತ್ರ ನೋಡಿದ್ರ ನನಗಂತ್ರು ಒಂಚೂರು ಇಷ್ಟ ಆಗದಿಲ್ಲ. ಹ್ಞೂನ್ರಿ ಗೌಡ್ಶಾನಿಯರ, ಏನೋ ನನಗ್ ತಿಳಿದಿದ್ದು ನಾ ಹೇಳೇನಿ, ಮುಂದಿಂದ ನಿಮಗ್ ಬಿಟ್ಟಿದ್ದು. ಒಂದ್ಸರಿ ಆ ಅಂತ್ರನ ಕಿತ್ತು ಹೋಗದ ನೋಡ್ರಿ ನಮ್ ಗೌಡ್ರು ಎಷ್ಟು ಬದ್ಲಿ ಅಕ್ಕಾರ ಅಂತ. ಅಂತ್ರ ತೆಗೆದ ಸಾಧ್ಯನೇ ಇಲ್ಲ. ಅವ್ವ ನನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದ ಬಿಡ್ತಾಳ. ಅಂತ್ರ ಕಟ್ಟು ಮುಂದಾಗ ಹೇಳಾಳ, ಈ ಅಂತ್ರನ ಯಾರ್ ಸತ್ರು ಬಿಚ್ಚಬೇಡ ಅಂತ. ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಗೌಡ್ಶಾನಿಯರ. ನೋಡ್ರಿ ವಿಚಾರ ಮಾಡ್ರಿ. ಗೌಡ್ರು ಬೇಕಂದ್ರ ಈ ಅಂತ್ರ ತಂತ್ರ ಮಂತ್ರ ಯಾವುದು ನಡೆಯಂಗಿಲ್ಲ. ಹೌದಾ? ಗೌಡ್ಶಾನಿ, ಇದೆಲ್ಲ ಮೂಢನಂಬಿಕೆ. ಆ ತಾಯ್ತಾನ ಒಂದ್ ಸರಿ ಕಿತ್ತು ಒಗದು ನೋಡ್ರಿ, ಮುಂದ ಏನಾಕೇತಿ ಅಂತ. ನನಗೊಟ್ಟು ದನದ ಕೊಟ್ಟಿಗ್ಯಾಗ ಕೆಲಸ ಐತ್ರೆ, ಬರ್ತೇನ್ರಿ. ನಮ್ಮವ್ವನ ಮಾತ ಕೇಳಿ ತಪ್ಪ ಮಾಡಿದೆ. ಇವತ್ತ ಈ ತಾಯ್ತಾ ಕಿತ್ತು ಒಗಿತೀನಿ. ತಾಯ್ತಾ ಕಿತ್ತು ಒಗದ ಮರುಕ್ಷಣನ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತತಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಬಹಳ ಚಂದ ಐತಿ. ಪ್ಲೀಸ್ ವಿಡಿಯೋ ನೋಡಿಂದ ಒಂದ್ ಲೈಕ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ. ತಮ್ಮಲ್ಲಿ ಕೈ ಮುಗಿದು ವಿನಂತಿಯಿಂದ ಕೇಳ್ಕೊತೀನಿ, ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನಿಮ್ ಕಮೆಂಟ್ ಓದಿ ಮುಂದಿನ ಕಥೆ ಬರಿತೀನಿ. ದಯಮಾಡಿ ನೆನಪು ಮಾಡಿ ಕಮೆಂಟ್ ಮಾಡ್ರಿ.